ನಿಧಾನಕ್ ಬರೋ ನಿಧಾನಕ್ ಬಾ. ಯಾವುದೇ ಕಾರಣಕ್ಕೂ ನೀನ್ ಹೊಟ್ಟೆನ ಕುಲ್ಕಿಸ್ಬೇಡ. ನೋಡೋ ನಿನಗೋಸ್ಕರ ತಾಜಾ ಮಾವಿನಕಾಯಿ, ನಲ್ಲಿಕಾಯಿ, ಹುಣಸೆ ಹಣ್ಣು, ಕೆಮ್ಮಣ್ಣು ಎಲ್ಲ ತಂದಿದೀವಾ. ಎಲ್ಲ ಫ್ರೆಶ್ ಆಗಿದೆಯಂತ ಬಾವಾ. ಸಿಟಿ ಮಾರ್ಕೆಟ್ ಓಪನ್ ಮಾಡ್ತಿದ್ದಂಗೆನೆ ಮೊದಲನೇ ಬೋಣಿ ನಮ್ದೇ. ಲೇ, ಈ ಮಾವಿನಕಾಯಿ, ನೆಲ್ಲಿಕಾಯಿ, ಹುಣಸೆಕಾಯಿ ಎಲ್ಲ ನಾನ್ ತಿಂತೀನಿ. ಆ ಕೆಮ್ಮಣ್ಣ ನೀವಿಬ್ರು ತಿನ್ರ. ಬಾವಾ, ಮಗು ಇರೋದು ನಿಮ್ ಹೊಟ್ಟೆನಲ್ಲಿ. ರಾಜಿಯವರೇ, ಪಾಂಡ್ರಂಗ್ ಅವ್ರ ಹೊಟ್ಟೆಲಿ ಮಗು ಇದೆಯಾ? ಅದ್ ಹೇಗ್ ಸಾಧ್ಯ ಆಯ್ತು ರೀ? ಹಬಿನ ದಪ್ಪ ಮಾಡ್ಬೇಕು ಅಂತ ನಾಟಿ ವೈದ್ಯ ತಂಗಪ್ಪನ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ದೆ. ಆಗ್ಲಿಂದ ಹಬಿ ಈಗ ಆಗ್ಬಿಟ್ಟಿದ್ದಾರೆ. ಕಂಗ್ರಾಚುಲೇಷನ್ ಪಾಂಡ್ರಂಗ್ ಅವರೇ. ನಂದು ಅದೇನೆ. ನೀವ್ ಅಪ್ಪ ಆಗ್ತಿದ್ದೀರೋ ಅಮ್ಮ ಆಗ್ತಿದ್ದೀರೋ? ಅದು ಮಗು ಹುಟ್ಟಿದ್ಮೇಲೆ ಡಿಸೈಡ್ ಆಗುತ್ತೆ ಬಿಡಿ. ಬೆಳಗ್ಗೆಯಿಂದ ಅಡ್ಗೆ ಮನೆ ಕಡೆ ಬಂದೇ ಇಲ್ಲ. ಅದು ಚಂಪಚಂಬೆಲಿ ಡಾಕ್ಟ್ರು ಜಾಸ್ತಿ ಓಡಾಡ್ಬೇಡ ಅಂತ ಹೇಳಿದ್ದಾರೆ. ಏನು ತಿಂದು ಇಲ್ಲ. ಅದು ನಾನು ಖಾಲಿ ಹೊಟ್ಟೆಲಿ ಇರ್ಬೇಕಂತೆ, ಆವಾಗಲೇ ಬಂದು ನಾನು ಹೊಟ್ಟೆನ ಚೆಕ್ ಮಾಡ್ತೀನಿ ಅಂತ ಡಾಕ್ಟ್ರು ಹೇಳಿದ್ದಾರೆ. ನಿಮ್ ಹೊಟ್ಟೆ ತೋರ್ಸ್ಕೊಳ್ಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಅಯ್ಯೋ ಶಿವನೇ, ನನ್ನ ಹೊಟ್ಟೆಗೆ ತೋರಿಸ್ಕೊಳ್ಳೋದಕ್ಕೆ ನಾನು ಯಾಕೆ ನಾಚ್ಕೊಬಿಟ್ಕೊಳ್ಳಿ? ಏನು ಕನ್ಫರ್ಮ್? ಅವೇ ಹೊಟ್ಟೆಲಿರೋ ಈ ಒದ್ದಾಟ ನೋಡ್ತಾ ಇದ್ರೆ ಅವ್ರೇನ್ ಗ್ಯಾರಂಟಿ ಕೊಡೋದು? ನಾನೇ ಗ್ಯಾರಂಟಿ ಕೊಡ್ತೀನಿ, ಕನ್ಫರ್ಮ್. ಏನಯ್ಯ ಪಾಂಡ್ರಂಗ, ಹೇಗಿದ್ಯಾ? ಅದು ಡಾಕ್ಟ್ರೆ, ಅಯ್ಯೋ ಈ ಒದಿಸ್ಕೊಳ್ಳೋದ್ರಲ್ಲೂ ಇಷ್ಟೊಂದು ಸುಖ ಸಿಕ್ಕುತ್ತೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಡಾಕ್ಟ್ರೆ. ನಾನ್ ಚೆನ್ನಾಗಿದ್ದೀನಿ. ಅಂದ್ರು ಪಾಂಡ್ರಂಗ ಮೊಸರಾಗ್ಯಾನ? ಅಲ್ರಿ ತಂಗಪ್ಪನವ್ರೆ, ಪಾಂಡ್ರಂಗಂಗೆ ದಪ್ಪ ಆಗಕ್ಕೆ ಔಷಧಿ ಕೊಡಿ ಅಂದ್ರೆ ಮಗು ಆಗೋದಕ್ಕೆ ಔಷಧಿ ಕೊಟ್ಟಿದ್ರ. ಅಯ್ಯೋ, ಇದು ಹ್ಯಾಂಗತ್ತ ಅನ್ನೋದು ನಂಗೆ ಗೊತ್ತಾಗಲ್ವಲ್ರಿ. ನಾವು ನಿಮಗೆ ಗೊತ್ತಾಗಿಸ್ತೀವಿ. ಅಯ್ಯೋ, ತಾವು ನಮ್ಮ ಹೆಸರಿಗೆ ಲಂಗ ತೊಡ್ಸಿ ಇವತ್ತು ನಮ್ಗೆ ಯಾವ ದುರ್ಗತಿ ಬಂದಿದೆ ನೋಡಿ. ಅಲ್ಲ ಕಣೋ, ಮೆಟ್ಲು ಹತ್ಬೇಡ ಅಂತ ಎಷ್ಟು ಸಲ ಹೇಳ್ತೀರಿ, ಯಾಕೋ ಮೆಟ್ಲು ಹತ್ತೀಯಾ? ನಾನ್ ಏನ್ ಮಾಡ್ಲಿ ಮಾತ್ರ ಶ್ರೀರಂಗಮ್ಮನವ್ರೆ, ನನ್ ರೂಮ್ ಇರೋದ್ ಮೇಲೆ ಅಲ್ವೇ? ಬಸವ ದೊಡ್ಡ ಬಸವ. ಮಾತ್ರ ಶ್ರೀರಂಗಮ್ಮನವ್ರೆ, ಏನೇ ಹೇಳಿ ಒಂಥರ ಆನಂದ ಆಗತ್ತಪ್ಪ. ನೀನು ನನ್ನ ಹೊಟ್ಟೆಲಿದ್ದಾಗ ನಾನು ಇಷ್ಟೇ ಆನಂದ ಪಟ್ಟಿದ್ದೆ ಕಣೋ. ನೀನೇನು ಒಂದೊಂದು ಕಾಟ ಕೊಟ್ಟಿದ್ದೀಯಾ? ಏನು ಯಜಮಾನ್ರೆ, ನನ್ನ ಜ್ಯೂಸ್ ಮಾಡ್ಕೊಡ್ಲಾ? ತಂದು ಕೊಟ್ಬಿಡು. ನೀನ್ ತಂದು ಕೊಟ್ಬಿಟ್ಟೆ ಅಂತ ನಾನು ಜ್ಯೂಸ್ ಕುಡಿಬಿಡ್ಲಿ? ಮಗುಗ್ ನೆಂಡಿ ಆಗ್ಬಿಡುತ್ತೆ ಕಣೆ. ಆಮೇಲೆ ಸಿಂಬಳ ವರ್ಷ ಯಾರು? ಹೋಗು, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಾ. ನಾಳೆ ಪಾಂಡ್ರಂಗ್ ಅವ್ರಿಗೆ ಮಗು ಹುಟ್ಟಿದ್ಮೇಲೆ ಅದನ್ನ ನೋಡ್ಕೊಳ್ಳೋದು, ಹಾರೈಕೆ ಮಾಡೋದೆಲ್ಲ ಇರ್ತಲ್ಲ. ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವ್ರ ಮಗುನ ಅವರೇ ನೋಡ್ಕೋತಾರೆ. ಫೀಡಿಂಗ್ ಬಾಟ್ಲು ನಿಪ್ಪಲು ಕೊಡಿಸ್ತೀನಿ, ಅವರೇ ಕುಡಿಸ್ತಾರೆ. ಶ್ರೀಹರಿ, ಪಾಂಡ್ರಂಗ, ಇದ್ರ ವಾಸನೆ ನೋಡಿದ್ರೆ ಹುಟ್ಟೋ ಮಗು ಒಳ್ಳೇದಾಗುತ್ತಂತ. ಈಗಿರಿತಾ ಇಲ್ಲ ನೇನ್ರ? ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ಗೊತ್ತೈತಿ ಬಾಬಾ. ಬಿಟ್ಟಿ ಸಿಕ್ಕ್ರೆ ಬಿಡ ಮಗನ ಕೊಡ್ರಪ್ಪ. ಪಾಂಡ್ರಂಗ, ನಿನ್ನ ಹೊಟ್ಟೆಗಿನ ಕೂಸಿನ ಆಯಸ್ಸು ಇವತ್ತು ಮುಗೀತ ಅಂತನಕ. ನಾಳೆ ದಿನ ನಿಮಗೆ ಮಗು ಆದ್ರೆ ನಾನು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಣಕ್ಕಾಗತ್ತಾ? ನೆಮ್ಮದಿಯಾಗಿ ಬಾಳಕ್ಕಾಗತ್ತಾ? ಈಗಾಗಲೇ ನಿಮ್ಮಿಂದ ಆಗಿರೋ ಅವಮಾನನೇ ಸಾಕು. ಯಾವುದೇ ಕಾರಣಕ್ಕೂ ನಿಮ್ಗೆ ಈ ಮಗು ಆಗಕ್ ಬಿಡಲ್ಲ. ಪಾಂಡ್ರಂಗ, ನಾನು ಕೊಟ್ಟ ಔಷಧಿ ಕುಡಿದ್ಮೇಲೆ ನಿನ್ ಹೊಟ್ಟೆಗೆ ಪಿಂಡ ಬೆಳೀತು, ಹೌದಲ್ಲ? ಹಾಗಂತ ಡಾಕ್ಟ್ರ್ ಹೇಳಿದ್ರಲ್ಲಪ್ಪ. ಈಗ ನೋಡು, ಇನ್ನೊಂದು ಔಷಧಿ ಕುಡಿಸಿ ನಿನ್ ಹೊಟ್ಟೆಗಿನ ಪಿಂಡ ಕೆರೆಸ್ತೀನಿ. ನೀನ್ ಯಾಕಪ್ಪ ಹಿಂಸೆ ಮಾಡಿ ಕುಡಿಸ್ತೀಯ? ನಾನೇ ಕುಡ್ಬಿಡ್ತೀನಿ, ಕುಡಿ. ಚಲೋ ಆಯ್ತ, ಕುಡಿ. ಓ ಮಾತೋಷಿ ರಂಗಮ್ಮನವ್ರೆ, ಯಾಕೋ ನೀವು ಓಡ್ ಬರ್ತಾ ಇದೀಯಾ? ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ ಕಣೋ. ಮಾತೋಷಿ ರಂಗಮ್ಮನವ್ರೆ, ನಮ್ಮ ಪದ್ದಪ್ಪ, ವಿಟ್ಲಪ್ಪ, ಜಾಜಿ ಅವರು ಸೇರ್ಕೊಂಡು ನನಗೆ ಅಭಾಷಣ ಮಾಡಿಸ್ಬಿಡ್ಬೇಕು ಅಂತ ನನ್ನ ಕರ್ಕೊಂಡೋಗಿ ಆ ತಂಗಪ್ಪನ ಹತ್ರ ಬಿಟ್ಟಿದ್ರು. ಹೇಗೋ ಅಲ್ಲಿಂದ ತಪ್ಸ್ಕೊಂಡ್ಬಂದ್ಬಿಟ್ಟೆ. ಲೇ ಪಾಂಡ್ರಂಗ, ನಮ್ಮಿಂದ ತಪ್ಪಿಸ್ಕೊಂಬಂದ್ರ ನಾವ್ ನಿನ್ನ ಬಿಟ್ಬಿಡ್ತೀವ? ಇವತ್ತು ನಿಮ್ಮ ಹೊಟ್ಟೆನ ಬಗೆದು ಪಿಂಡನ ಆಚೆ ತೆಗೆದು ಬಿಡ್ತೀವಿ. ಮಾತೋಷಿ ರಂಗಮ್ಮನವ್ರು, ನೀವ್ ಕಡೆ ಬನ್ನಿ. ನೀವಿಬ್ರು ಗಂಡಸ್ರೇ ಆಗಿದ್ರೆ ಬನ್ರ, ಬಂದು ನನ್ನ ಹೊಟ್ಟೆ ಮುಟ್ಟ. ಏನೋ ಹೊಟ್ಟೆಗೆ ಹೊಡೆಸ್ಕೊತಾ ಇದೆಯಲ್ಲ, ಒಳಗೆ ಮಗು ಇರಬೇಕು, ಹೋಗ್ಬೇಕು. ಸುಮ್ನೆ ರೀ ಮಾತೋಷಿ ರಂಗಮ್ಮನವ್ರೆ, ಇವ್ರು ಕೆಲ್ಸವಿಲ್ದೆ ನಾನು ಅದೇನೋ ದಪ್ಪ ಮಾಡ್ತೀನಿ ಅಂತ ಹೇಳಿ ಆಳು ಮೂಳು ತಿನ್ನಿಸಿ ನನ್ನ ಆರೋಗ್ಯನ ಹದಗೆಡಿಸ್ಬೇಕು ಅಂತ ಹೊರಟಿದ್ರಲ್ಲ, ಹೇಗಾದ್ರೂ ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನನ್ನ ಹೊಟ್ಟೆನಲ್ಲಿ ಮಗು ಬೆಳೀತಾ ಇದೆ ಅಂತ ನಾನು ನಾಟಕ ಮಾಡಿದೆ. ಮತ್ತೆ ಈ ಹೊಟ್ಟೆ ಅಯ್ಯ, ಬರೀ ಬಟ್ಟೆ.